ಹಲೋ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ಮೆಟನ್ನು ನೋಡೋಣ. ಫಾರ್ಮೆಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಫಸ್ಟ್ ಆಫ್ ಆಲ್ ಹೆಂಗೆ ಬಿಡಿಸ್ಬೇಕಂತ ನೋಡೋಣ. ರೆವೆನ್ಯೂ ಫಾರ್ಮ್ ಆಪ್ರೇಷನ್. ಫಸ್ಟ್ ಆಫ್ ಆಲ್ ಯಾವ್ಯಾವ ಇನ್ಕಮ್ ಇರ್ತಾವೆ ಅಂತ ಮೇಲೆ ತೊಗೋಬೇಕು. ಆದ ನಂತರ ಯಾವ್ದು ಎಕ್ಸ್ಪೆನ್ಸ್ ಇರ್ತಾವೆ ಅದನ್ನ ತೆಳಗಡೆ ತೊಗೋಬೇಕು. ಅದ ನಂತರ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಇನ್ಕಮ್ ಒಳಗೆ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆಗ್ತದೆ. ಅದ ನಂತರ ಟ್ಯಾಕ್ಸನ್ನು ಲೆಸ್ ಮಾಡಬೇಕು. ಅದ ನಂತರ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆಗುತ್ತದೆ. ಫಸ್ಟ್ ಆಫ್ ಆಲ್ ರೆವೆನ್ಯೂ ಫ್ರಮ್ ಆಪ್ರೇಷನ್ ಒಳಗೆ ಏನೇನು ಐಟಮ್ ಬರ್ತಾವೆ ಅಂತ ನೋಡೋಣ. ಎ ಕ್ಯಾಶ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಅಮೌಂಟ್ ಕೊಟ್ಟಿರೋ ತೆಗೋದು, ಇಲ್ಲಾಂದರೆ ಎಲ್ಲ ಕ್ರೆಡಿಟ್ ಸೇಲ್ಸ್ ಅಮೌಂಟ್ ಕೊಟ್ಟಿರ್ತಾರೆ ತೆಗೋದು. ಟೋಟಲ್ ಸೇಲ್ಸ್ ಅಮೌಂಟ್ ಆಗ್ತದೆ. ಅದ ನಂತರ ಲೆಸ್ ಏನಾದರೂ ರಿಟರ್ನ್ ಸೇಲ್ಸ್ ರಿಟರ್ನ್ ಇದ್ದಂತೆ ತೊಗೊಂಡು ಲೆಸ್ ಮಾಡಿ ಅಮೌಂಟನ್ನು ಇಡೋದು ಹೊರಗಡೆ ಔಟರ್ ಕಾಲಮ್ದಲ್ಲಿ. ಅದ ನಂತರ ಬಿ ಅದರ್ ಇನ್ಕಮ್. ಯಾವುದೇ ಥರದ ಇನ್ಕಮನ್ನು ಬಂದಿರೋದನ್ನು ಅದರ್ ಇನ್ಕಮ್ದಲ್ಲಿ ಬರಿಬೇಕು. ಅದ ನಂತರ ಟೋಟಲ್ ಇನ್ಕಮ್ ಆಗ್ತದೆ. ಟೋಟಲ್ ಇನ್ಕಮನ್ನು ಎಲ್ಲವನ್ನು ಪ್ಲಸ್ ಮಾಡಿ ಟೋಟಲ್ ಇನ್ಕಮ್ ಅಂತ ಇಡೋದು. ಅದ ನಂತರ ಎಕ್ಸ್ಪೆನ್ಸಸ್ ಒಳಗೆ ಯಾವ್ಯಾವ ಐಟಮ್ ಬರ್ತಾವೆ ಅಂದರೆ ಫಸ್ಟ್ ಆಫ್ ಆಲ್ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್. ಯಾವ್ಯಾವ ಕಾಸ್ಟ್ ಆಫ್ ಮಟೀರಿಯಲ್ ರಾ ಮಟೀರಿಯಲ್ ತರುವೊಳಗೆ ಯಾವ್ಯಾವ ಖರ್ಚುಗಳನ್ನು ಆಗಿರ್ತಾವಲ್ಲ ಅದಕ್ಕೆ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತಾರೆ. ಅವು ಎಕ್ಸ್ಪೆನ್ಸನ್ನು ಈ ಐಟಮ್ದಲ್ಲಿ ತೆಗೋದು. ಅದಾದ ಬಗ್ಗೆ ಪರ್ಚೇಸ್ ಆಫ್ ಸ್ಟಾಕ್. ಪರ್ಚೇಸ್ ಮಾಡುವೊಳಗೆ ಏನೇನು ಸ್ಟಾಕ್ ಇನ್ ಟ್ರೇಡ್ ಐಟಮ್ಸ್ ಇದ್ದಂತಾರೆ ಅದನ್ನ ಎಕ್ಸ್ಪೆನ್ಸ್ ತೆಗೋದು. ಅದಾದ್ರೆ ಸಿ ಕನ್ಸಂಪ್ಷನ್ ಕನ್ಸಂಪ್ಷನ್ ಸ್ಟೋರ್ ಒಳಗೆ ವಸ್ತುಗಳನ್ನು ಸ್ಟೋರ್ ಮಾಡೋದು ಯಾವ ಖರ್ಚುಗಳು ಬರ್ತವೆ, ಬಿಲ್ಸ, ರೆಂಟ, ಅವನ್ನೆಲ್ಲ ಕನ್ಸಂಪ್ಷನ್ ಸ್ಟೋರಲ್ಲಿ ಅಮೌಂಟನ್ನು ತೆಗೋದು. ಡಿ ಪವರ್ ಪೂಲ್ ವಾಟರ್ ಕೂಲ್ ಎಕ್ಸ್ಪೆನ್ಸ್ ಇದ್ದರೆ ಇಲ್ಲಿ ತೆಗೋದು. ಈ ಎಂಪ್ಲಾಯಿ ಬೆನಿಫಿಟ್ ಕಾಸ್ಟ್ ಅಂದರೆ ಎಂಪ್ಲಾಯಿಗೆ ಯಾವುದೇ ರೀತಿಯಾದಂಥ ಬೆನಿಫಿಟ್ ಅಂದರೆ PF, ಸ್ಯಾಲ್ರಿ, ವೇಜಸ್ ಇದ್ದರೆ ಎಂಪ್ಲಾಯ್ ಬೆನಿಫಿಟ್ ಕಾಸ್ಟಲ್ಲಿ ತೆಗೋದು. ಅದ ನಂತರ ಫೈನಾನ್ಷಿಯಲ್ ಕಾಸ್ಟ್ ಅಂದರೆ ಯಾವುದೇ ರೀತಿಯಾದಂಥ ಬ್ಯಾಂಕಲ್ಲಿ ಲೋನ್ ತೆಗೆಸಿದ್ರೆ ಅದರ ಇಂಟ್ರೆಸ್ಟನ್ನು ಪೇ ಮಾಡ್ತೀವಲ್ಲ ಅದಕ್ಕೆ ಇಂಟ್ರೆಸ್ಟ್. ಬ್ಯಾಂಕ್ ಡಿಬೆಂಚರ್ ಇಂಟ್ರೆಸ್ಟ, ಬ್ಯಾಂಕ್ ಲೋನ್ ಇಂಟ್ರೆಸ್ಟ ಫೈನಾನ್ಷಿಯಲ್ ಕಾಸ್ಟಲ್ಲಿ ಬರ್ತವೆ. ಎಪ್ ಆಗಬೇಕು. ಈಗ ಜಿ ಡೆಪ್ರಿಸಿಯೇಷನ್ ಅಮೌಂಟೈಜೇಷನ್. ಡೆಪ್ರಿಸಿಯೇಷನ್ ಅಮೌಂಟ್ ಅಂದರೆ ಯಾವುದೇ ಡೆಪ್ರಿಸಿಯೇಷನ್ ಮಷಿನರಿ 10% ಡೆಪ್ರಿಸಿಯೇಷನ್ದ ಅಮೌಂಟನ್ನು ಕೊಟ್ಟರೆ ಅಂದರೆ ಡೆಪ್ರಿಸಿಯೇಷನ್ ಅಮೌಂಟ್ ತೊಗೋದು. ಅದ ನಂತರ ಅದರ್ ಎಕ್ಸ್ಪೆನ್ಸ್, ಯಾವುದೇ ರೀತಿಯ ಅದರ್ ಎಕ್ಸ್ಪೆನ್ಸ್ ಇದ್ದರೆ ಅದರ್ ಎಕ್ಸ್ಪೆನ್ಸ್ ಅಂತ ತೊಗೋದು. ಅದು ನಂತರ ಟೋಟಲ್ ಎಕ್ಸ್ಪೆನ್ಸ್ ಆಗ್ತದೆ. ಟೋಟಲ್ ಇನ್ಕಮ್ಗೆ ಎ ಅಂತ ಕೊಟ್ಟಿದ್ದೀನಿ, ಟೋಟಲ್ ಎಕ್ಸ್ಪೆನ್ಸ್ಗೆ ಬಿ ಅಂತ ಕೊಟ್ಟಿದ್ದೀನಿ. ಎ ಒಳಗೆ ಬಿ ಅನ್ನು ಮೈನಸ್ ಮಾಡಿದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರ್ತದೆ. ಇನ್ಕಮ್ ಒಳಗೆ ಎಕ್ಸ್ಪೆನ್ಸನ್ನು ಲೆಸ್ ಮಾಡಿದರೆ ಏನು ಬರ್ತದೆ ಅಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರ್ತದೆ. ಅದಕ್ಕೆ ಟ್ಯಾಕ್ಸ್ 8% ಟ್ಯಾಕ್ಸನ್ನು ಕೊಟ್ಟಿರ್ತಾರೆ. ಈ ಅಮೌಂಟ್ ಮೇಲೆ ಟ್ಯಾಕ್ಸನ್ನು ಲೆಸ್ ಮಾಡಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆಗುತ್ತದೆ. ಈಗ ಒಂದು ಪ್ರಾಬ್ಲಮನ್ನು ನೋಡೋಣ. ಫಸ್ಟ್ ಆಫ್ ಆಲ್ ಫಾರ್ಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್. ಪ್ರಿಪೇರ್ ದ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡಿಂಗ್ 31/3/2025 ಆ್ಯಸ್ ಪರ್ ಶೆಡ್ಯೂಲ್ 3 ಆಫ್ ದ ಕಂಪ್ನೀಸ್ ಆ್ಯಕ್ಟ್ 2013. ಫಸ್ಟ್ ಆಫ್ ಆಲ್ ಏನೇನು ಕೊಟ್ಟಿದ್ದಾರೆ ಐಟಮ್: ಕ್ಯಾಶ್ ಸೇಲ್ಸ್ 2 lakh, ಕ್ರೆಡಿಟ್ ಸೇಲ್ಸ್ 3 lakh, ಸೇಲ್ಸ್ ರಿಟರ್ನ್ 20,000, ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ 3 lakh, ಬಿಲ್ಡಿಂಗ್ 2 lakh, ಮಷಿನರಿ 1,50,000, ಬ್ಯಾಡ್ ಡೆಟ್ಸ್ 5,000, ಟ್ಯಾಕ್ಸ್ 30%. ಈ ಪ್ರಾಬ್ಲಮ್ ಹೆಂಗೆ ಬಿಡಿಸೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬೇಡಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಏನು ಬರಬೇಕಂದ್ರೆ ರೆವೆನ್ಯೂ ಫಾರ್ಮ್ ಆಪ್ರೇಷನ್. ರೆವೆನ್ಯೂ ಫ್ರಾಮ್ ಆಪ್ರೇಷನ್ ಇದರೊಳಗೆ ಯಾವ್ದು ಬರ್ತಂದ್ರೆ ಎ ಕ್ಯಾಶ್ ಸೇಲ್ಸ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ 2 lakh. ಇನ್ನರ್ ಕಾಲಮ್ದಲ್ಲಿ 2 lakh ಅಂತ ಬರ್ಕೋಬೇಕು. ಅದ ನಂತರ ಏನು ಕೊಟ್ಟಿದ್ದಾರೆ ಕ್ರೆಡಿಟ್ ಸೇಲ್ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಕ್ರೆಡಿಟ್ ಸೇಲ್ 3 lakh ಅದನ್ನ ಬರ್ಕೋಬೇಕು. ಬರ್ಕೋಬೇಕು. ಅದಾದ ನಂತರ ಟೋಟಲ್ ಮಾಡ್ಕೋಬೇಕು. ಟೋಟಲ್ ಸೇಲ್ಸ್ ಎಷ್ಟಾಯಿತು 2 lakh ಪ್ಲಸ್ 3 lakh ಟೋಟಲ್ 5 lakh. ಯಾವುದೇ ರೀತಿಯಾದ ಸೇಲ್ಸ್ ರಿಟರ್ನನ್ನು ಕೊಟ್ಟಿರ ಅಂದರೆ ತಗೋಬೇಕು. ಸೇಲ್ಸ್ ರಿಟರ್ನ್ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಎಷ್ಟೇ ಸೇಲ್ಸ್ ರಿಟರ್ನ್ 20,000. ಸೇಲ್ಸ್ ರಿಟರ್ನ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ
20,000 ಇದನ್ನ ಬ್ರ್ಯಾಕೆಟಲ್ಲಿ ಇಟ್ಕೋರಿ. 5 ಲ್ಯಾಕ್ ಒಳಗೆ 20,000 ತೆಗೆದ್ರೆ 5 ಲ್ಯಾಕ್ ಒಳಗೆ 20,000 ತೆಗೆದ್ರೆ 4,80,000. 4,80,000 ಅದನ್ನು ಔಟರ್ ಕಾಲಮ್ದಲ್ಲಿ ಇಡಬೇಕು. 4,80,000 ಇದೇನೆ ಟೋಟಲ್ ಇನ್ಕಮ್. ಇನ್ನೇನು ಬರ್ತದೆ? ಎಕ್ಸ್ಪೆನ್ಸ್ ಯಾವ ಕೊಟ್ಟಿದ್ದಾರೆ? ಸೆಕೆಂಡ್ ಒನ್ ಎಕ್ಸ್ಪೆನ್ಸ್ ಯಾವ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಈಗ ಕ್ಯಾಶ್ ಸೇಲ್ಸ್ ಆಯಿತು, ಕ್ರೆಡಿಟ್ ಸೇಲ್ಸ್ ಆಯಿತು. ಸೇಲ್ಸ್ ರಿಟರ್ನ್ ಬ್ಯಾಗಿದೆ. ಇನ್ನೇನು ಎಕ್ಸ್ಪೆನ್ಸಸ್ ಏನೇನು? ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್. ಇನ್ಕಮ್ ಆಗ್ಬೇಕು, ಉಳ್ಕೆದು ಏನೇನು ಇರ್ತಾವ್ರಲ್ಲ ಅವರು ಎಕ್ಸ್ಪೆನ್ಸ್ ಆಗಿರ್ತಾವ್ರಿ. ಅಂದ್ರೆ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್. ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟು ಕೊಟ್ಟಿದ್ದಾರೆ? 3 ಲ್ಯಾಕ್. ನೆಕ್ಸ್ಟ್ ಬಿಲ್ಡಿಂಗ್ ಆ್ಯಟ್ ಡೆಪ್ರಿಸಿಯೇಷನ್ನ ಲಾಸ್ಟ್ಗೆ ತೊಗೊಂಡ, ಮಷಿನರಿ ಲಾಸ್ಟ್ ತೊಗೊಂಡು ಡೆಪ್ರಿಸಿಯೇಷನ್ ನೋಟ್ ಏನು ಕೊಟ್ಟಿದ್ದಾರೆ? ಡೆಪ್ರಿಸಿಯೇಷನ್ ಬಿಲ್ಡಿಂಗ್ ಆ್ಯಂಡ್ ಮಷಿನರಿ ಆ್ಯಟ್ 10%. ಡೆಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಅಮೌಂಟ್, ಅದನ್ನ ಆಮೇಲೆ ತೊಗೊಳೋದನ್ನ. ಈಗ ಮತ್ತೇನು ಕೊಟ್ಟಿದ್ದಾರೆ? ಬ್ಯಾಡ್ ಡೆಟ್ಸ್, ಟ್ಯಾಕ್ಸ್, ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್. ಈಗ ಏನು ತೊಗೊಂಡು? ಡೆಪ್ರಿಸಿಯೇಷನ್ ಬಿಲ್ಡಿಂಗ್, ಡೆಪ್ರಿಸಿಯೇಷನ್ ಆ್ಯಂಡ್ ಅಮೌಂಟೈಸೇಷನ್. ಡೆಪ್ರಿಸಿಯೇಷನ್ ಆ್ಯಂಡ್ ಅಮೌಂಟೈಸೇಷನ್. ಫಸ್ಟ್ ಆಫ್ ಆಲ್ ಯಾವುದಿದೆ? ಬಿಲ್ಡಿಂಗ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 2 ಲ್ಯಾಕ್. ನೋಟ್ ಏನು ಕೊಟ್ಟಿದ್ದಾರೆ? ಡೆಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಮಷಿನರಿ ಆ್ಯಟ್ 10%. 2 ಲ್ಯಾಕ್ ಇಂಟು 10 ಡಿವೈಡೆಡ್ ಬೈ 100 ಎಷ್ಟು ಬರ್ತದೆ? 20,000. ನೆಕ್ಸ್ಟ್ ಏನಿದೆ? ಮಷಿನರಿ ಅಮೌಂಟ್ ಎಷ್ಟಿದೆ? 1,50,000 ಇಂಟು 10 ಡಿವೈಡೆಡ್ ಬೈ 100 ಎಷ್ಟಾಗ್ತದೆ? 15,000. ಮತ್ತು ಆಮೇಲೆ ಏನು ಕೊಟ್ಟಿದ್ದಾರೆ? ಬ್ಯಾಡ್ ಡೆಟ್ಸ್ ಇಲ್ಲಿ ಮಿಸ್ಟೇಕ್ ಆಗಿದೆ. ಬ್ಯಾಡ್ ಡೆಟ್ಸ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 5,000. ಈಗ ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಆಟ 3 ಲ್ಯಾಕ್ ಪ್ಲಸ್ 20,000, 3,20,000 ಪ್ಲಸ್ 15,000, 3,35,000 ಪ್ಲಸ್ 5,000, 3,40,000. ಟೋಟಲ್ ಎಷ್ಟಾದರೆ? 3,40,000. ಈಗ ಇನ್ಕಮ್ ಒಳಗೆ ಎಕ್ಸ್ಪೆನ್ಸನ್ನು ಲೆಸ್ ಮಾಡಿದ್ರೆ 4,80,000 ಒಳಗೆ 3,40,000 ತೆಗೆದ್ರೆ ಇದಾನೆ ಪ್ರಾಫಿಟ್. ಥರ್ಡ್ ಹೆಡ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. 4,80,000 ಒಳಗೆ 3,40,000 ತೆಗೆದ್ರೆ ಅಷ್ಟೇ 1,40,000 ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಫೋರ್ತ್ ಹೆಡ್ ಏನಿದೆ? ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ದಾರೆ? ಟ್ಯಾಕ್ಸ್ 30%. 30% ಹೆಂಗೆ ತೊಗೋಬೇಕು? 1,40,000 ಇಂಟು 30%, 30 ಡಿವೈಡೆಡ್ ಬೈ 100 ಎಷ್ಟಾಗ್ತದೆ ಅಮೌಂಟ? 42,000. ಇದನ್ನು ಲೆಸ್ ಮಾಡಿದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಎಷ್ಟು ಬರ್ತದೆ ಅಮೌಂಟ್? 98,000. ಇಷ್ಟೇ ಇರೋದು ಪ್ರಾಬ್ಲಮ್. ಫಸ್ಟ್ ಆಫ್ ಆಲ್ ಏನು ಕೊಟ್ಟಿರ್ತಾರೆ? ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಶ್ ಸೇಲ್ಸು ಇನ್ಕಮ್ ಯಾವ ಇರ್ತದೆ? ಫಸ್ಟ್ ಆಫ್ ಆಲ್ ಮ್ಯಾಗ ತೊಗೋಬೇಕು. ಉಳ್ಕೆದು ಯಾವ್ಯಾವ ಐಟಮ್ ಇರ್ತಾವೆ ಅದನ್ನೇ ಎಕ್ಸ್ಪೆನ್ಸ್ ಅಂತ ತೊಗೋಬೇಕು. ಇನ್ಕಮ್ ಒಳಗೆ ಎಕ್ಸ್ಪೆನ್ಸನ್ನು ಲೆಸ್ ಮಾಡಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರ್ತದೆ. ಅದ ನಂತರ ಟ್ಯಾಕ್ಸನ್ನು ಲೆಸ್ ಮಾಡಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರ್ತದೆ.
ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಸೆಕೆಂಡ್ PUC ಸ್ಟೂಡೆಂಟ್ಸ್. ಇದು ಈಜಿ ಇದೆ. ಇದು 6 ಮಾರ್ಕ್ಸ್ ಪ್ರಾಬ್ಲಮ್ ಆಗಿರ್ತದೆ. ಎಕ್ಸಾಮ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. 6 ಮಾರ್ಕ್ಸ್ ಫಿಕ್ಸ್ ಬೀಳ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.